ನಮಸ್ಕಾರ. ಸಂಯುಕ್ತ ವಾರ್ತೆಗೆ ಸ್ವಾಗತ. 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಜೈಲ್ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಉತ್ತಮ ನಡವಳಿಕೆಯುಳ್ಳ ಜೈಲ್ ಬಂದಿಗಳಿಗೆ ರಾಜ್ಯಾಧ್ಯಕ್ಷರಾದ ಜಿ. ಚಂದ್ರಶೇಖರ್ ರವರ ನೇತೃತ್ವದಲ್ಲಿ ಅಭಿನಂದನಾ ಪ್ರಮಾಣ ಪತ್ರದೊಂದಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಹಾಗೂ ಎಲ್ಲರಿಗೂ ಸಿಹಿ ನೀಡಿ ಮತ್ತು ಮಹಾತ್ಮರ ಬಗ್ಗೆ ಪ್ರವಚನವನ್ನು ನೀಡಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾರಾಗೃಹ ಅಧ್ಯಕ್ಷರಾದಂತಹ ಸುನೀಲ್ ಡಿ ಜಲ್ಲೆ, ಪುಲಿಕೇಶಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ಸುಂದರ್, ಸಾಹಿತಿಗಳು ಹಾಗೂ ಚುಟುಕು ಸಾಹಿತಿ ಪರಿಷತ್ತಿನ ಅಧ್ಯಕ್ಷರಾದಂತಹ ಚಲಪತಿ ಗೌಡರು, ರೈತ ಸಂಘದ ಉಪಾಧ್ಯಕ್ಷರಾದಂತಹ ಹೆಬ್ಬರಿ ಮುನಿಯಪ್ಪನವರು, ಅಂಗರೇಕನಹಳ್ಳಿಯ ಮುಖಂಡರಾದಂತಹ ಮುನಿಕೃಷ್ಣಪ್ಪನವರು ಹಾಗೂ ರಾಮಂಜಿರವರು ಹಾಗೂ ಜೈಲ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ಕಾರಾಗೃಹ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವಂತಹ ಸಿಬ್ಬಂದಿಗಳು ಹಾಗೂ ಉತ್ತಮ ನಡತೆಯುಳ್ಳ ಬಂದಿಗಳಿಗೋಸ್ಕರ ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸಲು ಹೊಂದಿರುವುದರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲು ಪ್ರಾರ್ಥನೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡುತ್ತಿದ್ದೇವೆ. ಪ್ರಾರ್ಥನಾ ಗೀತೆ ಶ್ರೀಮತಿ ದೀಪಾ BN. ಚಲಪತಿ ಗೌಡ ಸರ್, ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್, ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಸುನೀಲ್ ಡಿ ಜಲ್ಲೆ, ಅಧ್ಯಕ್ಷರು ಜಿಲ್ಲಾ ಕಾರಾಗೃಹ ಚಿಕ್ಕಬಳ್ಳಾಪುರ, ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಉಳಿದ ಎಲ್ಲ ಸಂಘದ ಸದಸ್ಯರಿಗೂ ಕೂಡ ಕಾರ್ಯಕ್ರಮಕ್ಕೆ ವಂದನೆಗಳು, ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ನನ್ನೆಲ್ಲ ಸಿಬ್ಬಂದಿ ವೃಂದದವರೆಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಎಲ್ಲ ವಿಚಾರಣಾ ಬದಿಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಒಂದು ಹಬ್ಬವನ್ನು ಆಚರಿಸಲಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆರಂಭ ಮಾಡಿಕೊಂಡಿದ್ದಾರೆ. ಅವರು ಸಹ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ಈ ಒಂದು ಜೈಲಿನ ಸೆರೆಮನೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಸಹ ಸಿಬ್ಬಂದಿ ವರ್ಗದವರಿಗೂ ಮತ್ತೆ ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸೆರೆಮನೆಯ ಎಲ್ಲರಿಗೂ ಸಹ ಈ ಗಣರಾಜ್ಯೋತ್ಸವದ ಚಿಕ್ಕಬಳ್ಳಾಪುರದ ಜಿಲ್ಲಾ ಕಾರಾಗೃಹದ ಅಧ್ಯಕ್ಷರಾಗಿರ್ತಕ್ಕಂತಹ ಸುನೀಲ್ ಡಿ ಜಲ್ಲೆ ಸರ್ ಅವರೇ ಹಾಗೂ ಸಿಬ್ಬಂದಿ ವರ್ಗದವರೇ, ನನ್ನ ಕರ್ನಾಟಕ ಪುಲಿಕೇಶಿ ಸಂಘದ ನನ್ನೆಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ, ನಿಮಗೆಲ್ಲ ಈ ದಿನ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಗಣರಾಜ್ಯೋತ್ಸವ ಯಾಕೆ ಮಾಡ್ತೀವಿ ಗಣರಾಜ್ಯೋತ್ಸವ ಇವತ್ತು ಅಂತ ಸ್ವಲ್ಪ ನಮ್ಮ ಚಲಪತಿ ಗೌಡರು, ಸಾಹಿತಿಗಳು ಆಗಲೇ ಹೇಳಿದರೆ, ನಮಗೆ ಸಂವಿಧಾನ ಬಂದಿರತಕ್ಕಂಥ ರೂಪರೇಷೆ ಸಿದ್ಧತೆ ಮಾಡಿಕೊಂಡು ಎಲ್ಲ ಸಿದ್ಧತೆ ಮಾಡಿರ್ತಕ್ಕಂತಹ ದಿನ ಗಣರಾಜ್ಯೋತ್ಸವ ಅಂತ ಸಿಂಪಲ್ ಆಗಿ ಹೇಳ್ತೀವಿ. ನಾವು ಬಹಳಷ್ಟು ಇದೆ ಹೇಳೋಷ್ಟು ಇವತ್ತೇನು ನಾವು ಕಾನೂನು ಅಡಿಯಲ್ಲಿದ್ದೀವಿ, ಆ ಕಾನೂನು ಇದೆಲ್ಲ ಮಾಡಿರ್ತಕ್ಕಂಥದ್ದು ಎಲ್ಲ ಗಣ್ಯರು ಸೇರಿ ಮಾಡೋದು. ಬಹಳಷ್ಟು ಜನಕ್ಕೆ ಇವೆಲ್ಲ ಇವಾಗ ಮೇಧಾವಿ ಎಲ್ಲ ಇದೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರು ಅವರು,
ಇನ್ನು ಮುಂತಾದ ಮಹನೀಯರು ಸೇರಿ ಸಂವಿಧಾನ ಬರೆದರು. ಕಾನೂನು ನಮ್ಗೆ ಯಾವ ತಂಬೂರೀಶ್ವರ ವರದೇ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ವರದೇ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಉರುವುಗಳರಿಯದೆ ಸರಸ ಸಂಗೀತದ ಉರುವುಗಳರಿಯದೆ ವರದೇ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ವರದೇ ಬಾರಿಸದಿರೋ ತಂಬೂರಿ ಬರದ ಬಲ್ಲವರಿಗೆ ತಂಬೂರಿ ಹದ ಬಳಚರಜಿಸಿದ ತಂಬೂರಿ ಬಾಳ ಬಲ್ಲವರಿಗೆ ತಂಬೂರಿ ಹದ ಬಳಚರಿಸಿದ ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ತಾಳವಂತಿಗೆ ತಕ್ಕ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೇ ಬಾರಿಸದಿರೋ ತಂಬೂರಿ ರಾಮಂಜಿರವರು, ಆಮೇಲೆ ಎಲ್ಲ ನನ್ನ ಸ್ನೇಹಿತರು, ಜೈಲಿನ ಸಿಬ್ಬಂದಿಗಳು ಮತ್ತೆ ಎಲ್ಲ ವಿಚಾರಣಾ ಕೈದಿಗಳಿಗೆ ಮತ್ತೊಮ್ಮೆ 76ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ನಮ್ಮ ಮುಖ್ಯಸ್ಥರು ಸರ್ಕಾರಿ ಪ್ರೌಢಶಾಲೆ SDMC ಅಧ್ಯಕ್ಷರಾಗಿದ್ದ ಮುಖ್ಯಸ್ಥರು ಹಾಡು ಹೇಳ್ತಾರೆ. ನೀವೆಲ್ಲರಿಗೋಸ್ಕರ ನೀವೊಬ್ಬರೇ ಮಾತಾಡ್ತಾರೆ. ಹಾಗೆ ನಮ್ಮ ಪುಲ್ಕೇಸಿ ಕರ್ನಾಟಕ ಪುಲ್ಕೇಸಿ ಸಂಘದ ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದಾರೆ. ತಮಗೆ ಇಂಟರ್ವ್ಯೂಷನ್ ನೀಡಿ ಆಮೇಲೆ ತಮ್ಮನ್ನ ಒಳ್ಳೆಯ ರೀತಿಯಿಂದ ಯಾರಿದ್ದಾರೆ ಅಂತ ಕೇಳಿದಾಗ ನಾವು ಶಿಫಾರಸು ಮಾಡಿದಾಗ ಅವ್ರಿಗೆ ನಾವು ಗೌರವ ಸಲ್ಲಿಸಬೇಕಾಗುತ್ತೆ ಅಂತ ಹೇಳಿದ್ರು. ಆಯಿತು ಕೇಳಿದ್ರೆ ನಾನು ಅವಕಾಶ ಮಾಡಿಕೊಟ್ಟಿದ್ದಾಗ ಹಾಗಾಗಿ ಎಲ್ಲರೂ ಬಂದಿದ್ದಾರೆ. ಅದನ್ನು ತಾವು ಇನ್ನು ಮುಂದೆನೂ ಬೇರೆಯವರು ಒಳ್ಳೆಯ ಇವ್ರು ನೋಡಿಕೊಂಡು ತಾವು ಒಳ್ಳೆಯ ರೀತಿಯಿಂದ ಇಲ್ಲಿ ಆಗಲಿ ಹೊರಗಡೆ ಆಗಲಿ ಒಳ್ಳೆಯ ರೀತಿಯಿಂದ ಬದುಕಕ್ಕೆ ನಾವು ಪ್ರಯತ್ನ ಮಾಡಬೇಕಂತ ತಮ್ಮನ್ನು ನಾನು ವಿನಂತಿಸಿಕೊಳ್ತೇನೆ. ಹಾಗೆ ಇವತ್ತು ನಾವು ಬೆಳಿಗ್ಗೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ ಬಂದಿದ್ದಾರೆ. ಬಂದ್ಬಿಟ್ಟು ನಮ್ಮದು ಸ್ಟಾಫ್ನವ್ರಿಗೂ ಆಯಿತು, ತಮಗೂ ಆಯಿತು. ಸಿಹಿ ಹಂಚಿ ಈ ಗಣರಾಜ್ಯೋತ್ಸವದ ಒಂದು ರಾಷ್ಟ್ರೀಯ ಹಬ್ಬವನ್ನು ಒಳ್ಳೆಯ ರೀತಿಯಿಂದ ಆಚರಿಸೋಣ ಅಂತ ಹೇಳ್ಬಿಟ್ಟು ನಾವು ಏನು ಮಾಡಿದ್ದೀವಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಾವು ಎಲ್ಲ ಖುಷಿಯಾಗಿದ್ದು ಇವತ್ತು ಮಧ್ಯಾಹ್ನ ಸ್ಪೆಷಲ್ ಇನ್ನೇಟ್ ಇದೆ ಸರ್ಕಾರ ವತಿಯಿಂದ ಇವರಿಗೆ ಸಿಹಿ ತಿಂದಿದೆ. ತಾವು ಸಿಹಿ ತಂದಿದ್ದೀರ, ಎಲ್ಲರೂ ಸಿಹಿ ತಿನ್ಕೊಂಡು ಮುಂದಿನ ವರ್ಷ ಹೊರಗಡೆ ಎಲ್ಲರೂ ಹೊರಗಡೆ ಹೋಗಲಿ.